ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕವಲ್ಲ. ಸಾಯಿಬಾಬಾ ನಿಮ್ಮ ಜೀವನಕ್ಕೆ ಒಂದು ಸೂಚನೆ ಕೊಡುತ್ತಿದ್ದಾರೆ. ನೀನು ಈಗ ನೋಡುತ್ತಿರುವ ಈ ವಿಡಿಯೋ ಸಾಮಾನ್ಯ ವಿಡಿಯೋ ಅಲ್ಲ. ಬಹುಶಃ ಸಾಯಿಬಾಬಾ ನಿನಗಾಗಿ ಕಳಿಸಿದ ಸಂದೇಶ ಆಗಿರಬಹುದು. ಈ ಕ್ಷಣದಲ್ಲಿ ನಿನ್ನ ಮನಸ್ಸಿನಲ್ಲಿ ಒಂದು ಸಮಸ್ಯೆ ಇರಬಹುದು, ಒಂದು ಬೇಸರ ಇರಬಹುದು, ಅಥವಾ ಒಂದು ಪ್ರಶ್ನೆ ಇರಬಹುದು. ಆದರೆ ಇಂದು ಸಾಯಿಬಾಬಾ ನಿನಗೆ ಒಂದು ಮುಖ್ಯ ಸಂದೇಶ ಕೊಡಲಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ನೀನು ನಿಜವಾಗಿಯೂ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಬರೆಯಿರಿ, ಓಂ ಸಾಯಿರಾಮ್. ನಿನ್ನ ಜೀವನದಲ್ಲಿ ಸಾಯಿಬಾಬಾ ಕೃಪೆ ಇರಲಿ. ಈ ಚಾನೆಲ್ನಲ್ಲಿ ಪ್ರತಿದಿನವೂ ಸಾಯಿಬಾಬಾ ಆಶೀರ್ವಾದ ಸಂದೇಶಗಳು ಬರುತ್ತವೆ. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಸಾಯಿಬಾಬಾ ಕೃಪೆ ನಿನ್ನ ಕುಟುಂಬದ ಮೇಲೆ ಸದಾ ಇರಲಿ. ನೀನು ಈ ವಿಡಿಯೋವನ್ನು ಈಗ ನೋಡುತ್ತಿರುವುದು ಸಾಮಾನ್ಯ ವಿಷಯವಲ್ಲ. ಇದು ಸಾಯಿಬಾಬಾ ನಿನ್ನ ಜೀವನಕ್ಕೆ ಕಳಿಸಿದ ಒಂದು ಸೂಚನೆಯಾಗಿರಬಹುದು. ಈ ರಾತ್ರಿ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಒಂದು ಪ್ರಶ್ನೆ ಇದೆ ಅಲ್ಲವಾ? ನನ್ನ ಜೀವನ ಯಾವಾಗ ಬದಲಾಯುತ್ತದೆ ಎಂದು. ಇವತ್ತು ರಾತ್ರಿ ಆ ಪ್ರಶ್ನೆಗೆ ಸಾಯಿಬಾಬಾ ಉತ್ತರ ಕೊಡಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು. ಒಂದು ಊರಿನಲ್ಲಿ ಒಬ್ಬ ಯುವಕ ಇದ್ದನು. ಅವನ ಜೀವನದಲ್ಲಿ ತುಂಬ ಸಮಸ್ಯೆಗಳು ಇತ್ತು. ಕೆಲಸ ಸರಿಯಾಗಿ ಆಗುತ್ತಿರಲಿಲ್ಲ. ಹಣದ ಕಷ್ಟ, ಕುಟುಂಬದಲ್ಲಿ ಒತ್ತಡ ಮತ್ತು ಮನಸ್ಸಿನಲ್ಲಿ ತುಂಬ ಬೇಸರ. ಒಂದು ದಿನ ಅವನು ದೇವಾಲಯಕ್ಕೆ ಹೋಗಿ ಸಾಯಿಬಾಬಾ ಮೂರ್ತಿಯ ಮುಂದೆ ಕುಳಿತುಕೊಂಡು ಕೇಳಿದನು, ಬಾಬಾ, ನಾನು ಏನು ತಪ್ಪು ಮಾಡಿದ್ದೇನೆ? ಏಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ? ಅವನು ತುಂಬ ಸಮಯ ಅಲ್ಲಿ ಕುಳಿತಿದ್ದನು. ಆ ಸಮಯದಲ್ಲಿ ಒಂದು ವೃದ್ಧರು ಅವನ ಬಳಿಗೆ ಬಂದು ಹೇಳಿದರು, ಮಗು, ಸಾಯಿಬಾಬಾ ಎಂದಿಗೂ ಭಕ್ತರನ್ನು ಬಿಟ್ಟು ಹೋಗುವುದಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ಆದರೆ ಅದು ನಿನ್ನನ್ನು ಬಲವಾಗಿಸಲು. ಸಾಯಿಬಾಬಾ ಹೇಳಿದ ಒಂದು ಮಹತ್ವದ ಮಾತು ಇದೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ಜೊತೆ ಇದ್ದೇನೆ. ಅದರ ಅರ್ಥ ಏನು ಗೊತ್ತಾ? ನೀನು ಒಬ್ಬನೇ ಇಲ್ಲ. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಸಾಯಿಬಾಬಾ ನಿನ್ನ ಹಿಂದೆ ನಿಂತಿದ್ದಾರೆ. ನಿನ್ನ ಪ್ರಾರ್ಥನೆಗಳನ್ನು ಅವರು ಕೇಳುತ್ತಿದ್ದಾರೆ. ಕೆಲವೊಮ್ಮೆ ಉತ್ತರ ತಕ್ಷಣ ಸಿಗುವುದಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಅದ್ಭುತ ನಡೆಯುತ್ತದೆ. ಒಂದು ಸಣ್ಣ ಅದ್ಭುತ. ಆ ಯುವಕ ಆ ದಿನದಿಂದ ಪ್ರತಿದಿನ ಸಾಯಿಬಾಬಾ ಹೆಸರನ್ನು ಜಪ ಮಾಡುತ್ತಿದ್ದನು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಅವನಿಗೆ ತುಂಬ ನಂಬಿಕೆ ಬಂದಿತು. ಕೆಲವು ದಿನಗಳ ನಂತರ ಅವನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಒಂದು ಕೆಲಸದ ಅವಕಾಶ ಬಂದಿತು. ಕುಟುಂಬದಲ್ಲಿ ಶಾಂತಿ ಬಂತು. ಅವನಿಗೆ ಅರ್ಥ ಆಯಿತು, ಸಾಯಿಬಾಬಾ ನನ್ನ ಪ್ರಾರ್ಥನೆ ಕೇಳಿದ್ದರು. ನಿನ್ನ ಜೀವನದಲ್ಲೂ ಅದೇ ಆಗಬಹುದು. ಈ ವಿಡಿಯೋ ನೋಡುತ್ತಿರುವ ನೀನು ಕೂಡ ಒಂದು ಸಮಸ್ಯೆಯ ಮಧ್ಯದಲ್ಲಿರಬಹುದು. ಹಣದ ಕಷ್ಟ ಇರಬಹುದು, ಕೆಲಸದ ಸಮಸ್ಯೆ ಇರಬಹುದು, ಮನಸ್ಸಿನಲ್ಲಿ ಭಯ ಇರಬಹುದು. ಆದರೆ ನೆನಪಿಡು, ಸಾಯಿಬಾಬಾ ಹೇಳುತ್ತಾರೆ, ನನ್ನನ್ನು ನಂಬು, ನಾನು ನಿನ್ನ ಜೀವನವನ್ನು ಸರಿಯಾದ ದಾರಿಗೆ ತರುತ್ತೇನೆ. ಈ ರಾತ್ರಿ ಒಂದು ಪ್ರಾರ್ಥನೆ ಮಾಡು. ಇವತ್ತು ರಾತ್ರಿ ಮಲಗುವ ಮುಂಚೆ ಒಂದು ಸಣ್ಣ ಪ್ರಾರ್ಥನೆ ಮಾಡು. ಕಣ್ಣು ಮುಚ್ಚಿ ಹೇಳು, ಸಾಯಿಬಾಬಾ, ನನ್ನ ಜೀವನವನ್ನು ನೀವು ನಡೆಸಿ ನೋಡು. ಕೆಲವೊಮ್ಮೆ ಅದ್ಭುತಗಳು ನಮ್ಮ ಗಮನಕ್ಕೆ ಬಾರದಂತೆ ನಡೆಯುತ್ತವೆ, ಆದರೆ ಸಾಯಿಬಾಬಾ ಯಾವಾಗಲೂ ಭಕ್ತರನ್ನು ಕಾಪಾಡುತ್ತಾರೆ. ಸಾಯಿಬಾಬಾ ಒಂದು ಮಾತು, ಸಾಯಿಬಾಬಾ ಒಂದು ಬಾರಿ ಹೇಳಿದರು, ನನ್ನನ್ನು ನಂಬುವವನ ಮನೆ ಖಾಲಿಯಾಗುವುದಿಲ್ಲ. ಅದರ ಅರ್ಥ ಏನು ಗೊತ್ತಾ? ನಂಬಿಕೆ ಇದ್ದರೆ ಜೀವನದಲ್ಲಿ ಬೆಳಕು ಬರುತ್ತದೆ. ಈ ವಿಡಿಯೋವನ್ನು ಇಲ್ಲಿ ನೋಡುತ್ತಿರುವುದು ಸಾಯಿಬಾಬಾ ಕೃಪೆ ಇರಬಹುದು. ನಿನ್ನ ಜೀವನದಲ್ಲಿ ಒಂದು ಹೊಸ ಆರಂಭ ಬರಬಹುದು. ಆದ್ದರಿಂದ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳು, ಓಂ ಸಾಯಿರಾಮ್. ನೀನು ನಿಜವಾಗಿಯೂ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ವಿಡಿಯೋ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆ. ಸಾಯಿಬಾಬಾ ಕೃಪೆ ನಿನ್ನ ಜೀವನದಲ್ಲಿರಲಿ.
ಈ ರೀತಿಯ ಸಾಯಿಬಾಬಾ ಅದ್ಭುತ ಕಥೆಗಳು ಮತ್ತು ದೈನಂದಿನ ಆಶೀರ್ವಾದದ ಸಂದೇಶಗಳು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಯಾಕಂದರೆ ಮುಂದಿನ ವಿಡಿಯೋದಲ್ಲಿ ಸಾಯಿಬಾಬಾ ಒಂದು ನಿಜವಾದ ಅದ್ಭುತ ಕಥೆ ಕೇಳಬಹುದು. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಭಯಬೇಡ, ಸಾಯಿಬಾಬಾ ಜೊತೆ ಇದ್ದಾರೆ. ಅಸಾಧ್ಯವು ಸಾಧ್ಯವಾಗುತ್ತದೆ. ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ಸಾಯಿರಾಮ್. ಸಾಯಿಬಾಬಾ ನಂಬಿಕೆ ಶಕ್ತಿ. ಒಮ್ಮೆ ಒಬ್ಬ ಮಹಿಳೆ ಸಾಯಿಬಾಬಾ ದೇವಾಲಯಕ್ಕೆ ಬಂದಳು. ಅವಳ ಮುಖದಲ್ಲಿ ತುಂಬ ದುಃಖ ಕಾಣಿಸುತ್ತಿತ್ತು. ಅವಳು ಸಾಯಿಬಾಬಾ ಮೂರ್ತಿಯ ಮುಂದೆ ನಿಂತು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಮಾತು, ಬಾಬಾ ನನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡಿರಿ. ಅವಳ ಕುಟುಂಬದಲ್ಲಿ ತುಂಬ ಸಮಸ್ಯೆ ಇತ್ತು. ಮಗನಿಗೆ ಕೆಲಸ ಇರಲಿಲ್ಲ, ಮನೆಯಲ್ಲಿ ಹಣದ ಕಷ್ಟ. ಪ್ರತಿದಿನವೂ ಅವಳು ಸಾಯಿಬಾಬಾ ಹೆಸರನ್ನು ಜಪ ಮಾಡುತ್ತಿದ್ದಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಆದರೆ ಕೆಲವೊಮ್ಮೆ ಅವಳ ಮನಸ್ಸಿನಲ್ಲಿ ಸಂದೇಹ ಬರುತ್ತಿತ್ತು, ಬಾಬಾ ನನ್ನ ಮಾತು ಕೇಳುತ್ತಾರಾ? ಆ ಸಮಯದಲ್ಲಿ ದೇವಾಲಯದ ಪುರೋಹಿತರು ಅವಳಿಗೆ ಒಂದು ಮಾತು ಹೇಳಿದರು, ನಂಬಿಕೆ ಇಡು, ಸಾಯಿಬಾಬಾ ಯಾವ ಭಕ್ತನನ್ನು ಖಾಲಿ ಕೈಯಲ್ಲಿ ಕಳಿಸುವುದಿಲ್ಲ. ಕೆಲವು ದಿನಗಳ ನಂತರ ಒಂದು ಅಚ್ಚರಿ ಘಟನೆ ನಡೆಯಿತು. ಅವಳ ಮಗನಿಗೆ ಒಂದು ಕಂಪನಿಯಿಂದ ಕರೆ ಬಂತು. ಅವನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು. ಮನೆಯಲ್ಲಿ ಸಂತೋಷ ಶುರುವಾಯಿತು. ಆ ಮಹಿಳೆ ಮತ್ತೆ ದೇವಾಲಯಕ್ಕೆ ಬಂದು ಸಾಯಿಬಾಬಾ ಮುಂದೆ ಹೇಳಿದಳು, ಬಾಬಾ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಅವಳಿಗೆ ಆಗ ಅರ್ಥ ಆಯಿತು, ಸಾಯಿಬಾಬಾ ಯಾವಾಗಲೂ ಸರಿಯಾದ ಸಮಯದಲ್ಲಿ ಆಶೀರ್ವಾದ ಕೊಡುತ್ತಾರೆ. ಜೀವನದ ದೊಡ್ಡ ಸತ್ಯ. ಜೀವನದಲ್ಲಿ ಕೆಲವೊಮ್ಮೆ ನಮಗೆ ತೋರುತ್ತದೆ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ನೆನಪಿಡಿ, ಸಾಯಿಬಾಬಾ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅರಿಯುತ್ತಾರೆ. ನೀವು ಹೇಳದಿದ್ದರೂ ನಿಮ್ಮ ನೋವನ್ನು ಅವರು ತಿಳಿದುಕೊಳ್ಳುತ್ತಾರೆ. ಸಾಯಿಬಾಬಾ 3 ಮಹತ್ವದ ಮಾತು. ಸಾಯಿಬಾಬಾ ಯಾವಾಗಲೂ 3 ವಿಷಯಗಳನ್ನು ಹೇಳುತ್ತಿದ್ದರು. ನಂಬಿಕೆ ಇಡಿ, ಸಹನೆ ಇಡಿ, ಒಳ್ಳೆಯ ಕೆಲಸ ಮಾಡಿ. ಈ 3 ಇದ್ದರೆ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ಈ ಕ್ಷಣದಲ್ಲಿ ಒಂದು ಪ್ರಾರ್ಥನೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಈ ಕ್ಷಣದಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೇಳಿ, ಸಾಯಿಬಾಬಾ ನನ್ನ ಜೀವನವನ್ನು ನೀವು ಕಾಪಾಡಿ. ಈ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ತರಬಹುದು. ಸಾಯಿಬಾಬಾ ಕೃಪೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಸಾಯಿಬಾಬಾ ಕೃಪೆ ಬಂದಾಗ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಸ್ವತಃ ಸರಿಯಾಗುತ್ತವೆ. ಕೆಲವೊಮ್ಮೆ ಒಂದು ಸಣ್ಣ ಅವಕಾಶ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆ ಅವಕಾಶವನ್ನು ಸಾಯಿಬಾಬಾ ಕಳಿಸಬಹುದು. ಒಂದು ಸಣ್ಣ ಪರೀಕ್ಷೆ. ಜೀವನದಲ್ಲಿ ಕಷ್ಟ ಬಂದಾಗ ಅದು ಸಾಯಿಬಾಬಾ ಒಂದು ಪರೀಕ್ಷೆ ಆಗಿರಬಹುದು. ಅವರು ನೋಡುತ್ತಾರೆ, ನನ್ನ ಭಕ್ತನು ನಂಬಿಕೆ ಇಟ್ಟಿದ್ದಾನಾ? ನಂಬಿಕೆ ಇದ್ದರೆ ಅವರು ಖಂಡಿತವಾಗಿ ಆಶೀರ್ವಾದ ಕೊಡುತ್ತಾರೆ. ನೀನು ಈ ವಿಡಿಯೋ ಇಲ್ಲಿ ನೋಡುತ್ತಿದ್ದರೆ ಸಾಯಿಬಾಬಾ ಕೃಪೆ ಇರಬಹುದು. ಆದ್ದರಿಂದ ಕಮೆಂಟ್ನಲ್ಲಿ ಬರೆಯು, ಓಂ ಸಾಯಿರಾಮ್. ಈ ಮಾತು ಬರೆಯುವವರ ಮೇಲೆ ಸಾಯಿಬಾಬಾ ಆಶೀರ್ವಾದ ಇರಲಿ. ಈ ರೀತಿಯ ಸಾಯಿಬಾಬಾ ಅದ್ಭುತ ಕಥೆಗಳು ಮತ್ತು ಭಕ್ತರಿಗೆ ಆಶೀರ್ವಾದ ಸಂದೇಶಗಳು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಈ ಚಾನೆಲ್ನಲ್ಲಿ ಪ್ರತಿದಿನವೂ ಸಾಯಿಬಾಬಾ ವಿಶೇಷ ಸಂದೇಶಗಳು ಬರುತ್ತವೆ. ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಾಯಿಬಾಬಾ ಒಂದು ನಿಜವಾದ ಅದ್ಭುತ ಕಥೆ ಕೇಳಬಹುದು. ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಒಂದು ಮಾತು ನೆನಪಿಡು, ಸಾಯಿಬಾಬಾ ಜೊತೆ ಇದ್ದರೆ ಎಲ್ಲವೂ ಸಾಧ್ಯ. ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ಸಾಯಿರಾಮ್. ಮಗು, ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಒಂದು ಮಾತು ನೆನಪಿಡು, ಸಾಯಿಬಾಬಾ ಯಾವಾಗಲೂ ತನ್ನ ಭಕ್ತರನ್ನು ಕಾಪಾಡುತ್ತಾರೆ. ಇಂದು ನೀನು ಈ ವಿಡಿಯೋ ನೋಡಿದ್ದರೆ ಅದು ಸಾಯಿಬಾಬಾ ಕೃಪೆ ಆಗಿರಬಹುದು. ಬಹುಶಃ ನಿನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಶುರುವಾಗಬಹುದು. ನೀನು ನಿಜವಾಗಿಯೂ ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟಿದ್ದರೆ ಈ ವಿಡಿಯೋ ಕಾಮೆಂಟ್ನಲ್ಲಿ ಬರೆಯಿರಿ, ಓಂ ಸಾಯಿರಾಮ್. ಸಾಯಿಬಾಬಾ ಕೃಪೆ ನಿನ್ನ ಜೀವನದಲ್ಲಿ ಇರಲಿ. ಈ ವಿಡಿಯೋ ನಿನಗೆ ಇಷ್ಟವಾದರೆ ಲೈಕ್ ಮಾಡಿ
ಮತ್ತು ಈ ಸಂದೇಶವನ್ನು ನಿನ್ನ ಸ್ನೇಹಿತರ ಜೊತೆ ಶೇರ್ ಮಾಡಿ. ಬಹುಶಃ ಅವರಿಗೆ ಕೂಡ ಈ ಸಂದೇಶ ಅಗತ್ಯವಾಗಿರಬಹುದು. ಈ ರೀತಿಯ ಸಾಯಿಬಾಬಾ ಅದ್ಭುತ ಕಥೆಗಳು ಮತ್ತು ಆಶೀರ್ವಾದದ ಸಂದೇಶಗಳು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಯಶಸ್ಸು ನೀಡಲಿ. ಎಲ್ಲರೂ ಒಟ್ಟಿಗೆ ಹೇಳೋಣ, ಓಂ ಸಾಯಿರಾಮ್. ಮುಂದಿನ ವಿಡಿಯೋದಲ್ಲಿ ಸಾಯಿಬಾಬಾ ಒಂದು ನಿಜವಾದ ಅದ್ಭುತ ಕಥೆ ಹೇಳುತ್ತೇನೆ, ತಪ್ಪದೆ ನೋಡಿ. ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಒಳ್ಳೆಯದಾಗಲಿ.